ನಗರ ಹೋಬಳಿಯ ಕುಂದಗಲ್ ಗ್ರಾಮದಲ್ಲಿ ಇಡೀ ಗುಡ್ಡನೆ ಜರ್ಸಿ ಕೆಳಗೆ ಬರ್ತಾ ಇದೆ. ಕಳೆದ ವರ್ಷ ಸ್ವಲ್ಪ ಬಿರುಕು ಬಂದಿತ್ತು. ಅದನ್ನು ಬೇರೆ ಬೇರೆ ಜಿಯಾಲಜಿಸ್ಟು ಇವರು ರೆವಿನ್ಯೂನವರು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಏನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡಿ ಹೋಗಿದ್ರು. ಮತ್ತೇನು ಆಗಲಿಕ್ಕಿಲ್ಲ ಅಂತೇಳಿ ನಾವು ಮಾಡಿದ್ರೆ ಈ ಸರಿ ಆರಂಭದ ಮಳೆಗಾಲದಲ್ಲೇ ಸಿಕ್ಕಾಪಟ್ಟೆ ಹಿಸ್ತಿದೆ. 2-3 ಅಡಿ ಅಗಲದ ಇದು ಬಿರುಕು ಕಾಣಿಸ್ತಾ ಇದೆ. ಮತ್ತು ಪ್ರತಿ ದಿವಸವೂ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಒಂದು 25 ಎಕರೆ ಬಾಗಾಯ್ತಿದೆ. 2 ಕಡೆ ಗುಡ್ಡ ಇದೆ. ಮಧ್ಯದಲ್ಲಿ ಓಣಿಯಲ್ಲಿ 100 ವರ್ಷದಿಂದ ಬಾಗಾಯ್ತು ಸಾಗುವಳಿ ಮಾಡ್ಕೊಂಡು ರೈತರು ಇಲ್ಲಿ ಬದುಕಿದ್ದಾರೆ. ಸಣ್ಣ ಸಣ್ಣ ಹಿಡುವಳಿದಾರರು, ಭಾಳ 10 ಎಕರೆ 20 ಎಕರೆ ಇದ್ದವರು ಯಾರೂ ಇಲ್ಲ. 1 ಎಕರೆ 2 ಎಕರೆ 3 ಎಕರೆ ಇದ್ದಂಥವ್ರು ಮತ್ತು ಅದರಲ್ಲೇ ಬದುಕು ಕಟ್ಕೊಂಡು ಇರುವಂಥವ್ರು. ಹಾಗಾಗಿ ನಾಗರಿಕ ಸೌಲಭ್ಯಗಳೇ ಇಲ್ಲದೆ ಇರುವಂಥ ಈ ಊರು ಇದೊಂಥರ ಊರು. ಆದರೂ ಕರೆಂಟು ಕನೆಕ್ಷನ್ ಇಲ್ಲಿಗಿತ್ತು. ಅದು ಕೂಡ ಬರ್ತದೆ ಹೋಗ್ತದೆ. ಈಗ ಮರಗಳು ಬೀಳೋದ್ರಿಂದ ತೊಂದರೆ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಬಾಗಾಯ್ತಾರರು ಆತಂಕ ಸ್ಥಿತಿಯಲ್ಲಿದ್ದಾರೆ. ಯಾಕಂದರೆ ಅವ್ರ ಬದುಕು ಇದ್ರ ಜೊತೆ ತೇಲೋಗುತ್ತೆ. ಅವ್ರ ಇಡೀ ಬದುಕೆ, ಬೇರೆ ಏನೂ ಅವ್ರಿಗೆ ಕೆಲಸ ಬರೋದಿಲ್ಲ. ಮತ್ತು ಬೇರೆ ಯಾವುದೇ ಆಸ್ತಿ ಇದು ಅಂತಸ್ತು ಇದ್ದಿದ್ದಂಥ ಕುಟುಂಬಗಳು. ಅವರು ಎಲ್ಲ ರಿಪೋರ್ಟ್ ಮಾಡಿದ್ದಾರೆ. ಅವರು 1 ವರ್ಷ ನೋಡೋಣ ಅಂತೇಳಿ ಸುಮ್ಮನೆ ಇದ್ರು. ಇನ್ನೂ ಕುಸಿತದ, ಅಲ್ಲಿಗೆ ನಿಲ್ತದ ಅಂತೇಳಿ. ಈ ಸಾರಿ ನೋಡಿದ್ರೆ ಇದು ಹೋಗ್ಬಿಡುತ್ತೆ. ಈಗ ಆರಂಭದ ಮಳೆಗಾಲ ಇದು. ಇನ್ನೂ ತುಂಬ ಮಳೆ ಇದೆ, ಒಂದು 3-4 ತಿಂಗಳು ಮಳೆಗಾಲ ಇದೆ. ಇಂಥ ಸಂದರ್ಭದಲ್ಲಿ ಆ ಗುಡ್ಡನ ಖುಷಿಯವ್ರನ್ನ ತಪ್ಪಿಸ್ಲಿಕ್ಕೆ ಏನೂ ಆಗೋದೇ ಇಲ್ಲ. ಬಹಳ ದೊಡ್ಡ ಬೆಟ್ಟ ಅದು. ಲಕ್ಷಗಟ್ಟಲೆ ಟನ್ ಮಣ್ಣು ಕುಸಿದು ಬರ್ತಾ ಇದೆ. ಹಾಗಾಗಿ ಸರ್ಕಾರ ಇದನ್ನು ಆದ್ಯತೆ ಮೇಲೆ ಪರಿಗಣಿಸಬೇಕು. ತಜ್ಞರನ್ನು ಕಳಿಸಿ ತಕ್ಷಣ ಇದನ್ನು ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಬೇಕು. ಇಲ್ಲದ್ರೆ ಈ ಅಷ್ಟು ಭಾಗದಾರರಿಗೆ ಪರಿಹಾರ ಕೊಟ್ಟು ಬೇರೆ ಕಡೆ ಕಳಿಸ್ಬೇಕಷ್ಟೇ. ಬೇರೆ ಏನು ಮಾಡಲಿಕ್ಕಾಗೋದಿಲ್ಲ. ಭಾಳ ದುಡ್ಡು ಖರ್ಚಾಗ್ತದೆ ಅಂತೆಲ್ಲ. ಭಾಗದಾರರಿಗೆ ಪರಿಹಾರ ಕೊಟ್ಟು ಶಿಫ್ಟಿಂಗ್ ವಿಲೇಜ್ ಮಾಡಬೇಕು. ಇದು ಶಿಫ್ಟ್ ಈ ಮುಳುಗಡೆ ಆದಾಗ ಶಿಫ್ಟಿಂಗ್ ಮಾಡ್ತಾರಲ್ಲ, ಆ ರೀತಿ ಏನಾದ್ರು ಕ್ರಮ ತಗೊಂಡ್ರೆ ಅನುಕೂಲ ಆಗ್ತದೆ. ಸರ್ ನೀವು ಇಲ್ಲ ಸರ್, ಸಾಧ್ಯನೇ ಇಲ್ಲ. ಇನ್ನು 3-4 ದಿವಸದಲ್ಲಿ ನಾವು ಯಾರು ಇಲ್ಲಿ ಬರೋಕ್ಕಾಗಲಿಲ್ಲ. ಈ ಭಾಗದ ಇವತ್ತಾದರೂ ಹಂಗು ಹಿಂಗು ದಾಟಿ ಬಂದಿದ್ದೀವಿ. ಇನ್ನೊಂದು 3-4 ದಿವಸದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗ ಈ ಮನೆಗೆ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಈ ಭಾಗದ ಜನರ ಬದುಕು ಭಾಳ ಕಷ್ಟ ಇದೆ. ಸರ್ಕಾರ ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾನು ಸರ್ ನಮಸ್ಕಾರ. ಹೋಸೇರಿನ ಇದೇ ಥರ ಆಗಸ್ಟ್ ತಿಂಗಳಲ್ಲಾಗಿತ್ತು. ಇವಾಗ ಜೂನ್ನಲ್ಲೇ ಈ ಥರ ಆಗಿದೆ. ಲಾಸ್ಟ್ ಟೈಮಿನ ನೋಡಿದ್ರೆ ಲಾಸ್ಟ್ ಟೈಮಿನ ಜಾಸ್ತಿನೇ ಬಿರುತ್ತಿದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ನೀಡಲಾಗುವುದು. ಆಮೇಲೆ ಬೆಂಗಳೂರಿಂದ ಟೆಕ್ನಿಕಲ್ ಟೀಮ್ ತರಿಸ್ಬಿಟ್ಟು ಅದು ಫ್ರೀಕ್ವೆನ್ಸಿ ಅದನ್ನು ಚೆಕ್ ಮಾಡಬೇಕು. ಮುಂದಿನ ಏನು ಅವ್ರ ಡೈರೆಕ್ಷನ್ ಕೊಡ್ತಾರೆ ಅದಕ್ಕೆ. ಮಳೆಯಲ್ಲಿ ಈ ಥರ ಅನಾಹುತ ಆಗಿರೋದು. ಸುಮಾರು 7-8 ಎಕರೆ ತೋಟ ಇದರಿಂದ ಹೋಗುವ ಸ್ಥಿತಿಲಿದೆ. ಕಳೆದ ವರ್ಷಕ್ಕಿಂತ ತುಂಬ ಜಾಸ್ತಿ ಆಗಿದೆ ಈ ವರ್ಷ. ಇದರ ಈಗಲೇ ಇನ್ನಷ್ಟು ಮಳೆಯ ಪ್ರಾರಂಭದಲ್ಲೇ ಹೀಗಾಗಿದೆ. ಬಹುಶಃ ಇದು ಭಾಳ ಕಷ್ಟ ಇದೆ. ತುರ್ತಾಗಿ ಏನು ಮಾಡ್ಬೋದು ಅಂತ ಇದಕ್ಕೆ ಪಂಡಿತರು ಯೋಚನೆ ಮಾಡಿ ಒಂದು ಮಾಡದೆ ಹೋದರೆ ಇಲ್ಲಿಯ ರೈತರ ಪರಿಸ್ಥಿತಿ ತುಂಬ ಕಷ್ಟ ಇದೆ. ಸುಮಾರು ನಿಮಗೆ 30 ಅಡಿ ಎತ್ತರದ ಗುಡ್ಡ, ಸುಮಾರು ಒಂದು 200 ಅಡಿ ಉದ್ದ, 200 ಅಡಿ ಉದ್ದ ಇದೆ. ಅದು ತುಂಬ ಭಯಾನಕವಾಗಿದೆ ಇಲ್ಲಿ ಪರಿಸ್ಥಿತಿ. ಇಲ್ಲಿ ಸ್ಥಳೀಯರಿಗೆ ಇಲ್ಲಿ ಇರೋದಕ್ಕೆ ಭಯ ಇದೆ. ಇಲ್ಲಿಯವರು ಹೊಸನಗರದ ಮನೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ತುಂಬ ಕಷ್ಟ ಇದೆ. ಕೆಳಗಡೆ ಭಾಗದಲ್ಲಿರುವಂಥ ತೋಟದವ್ರ ಪರಿಸ್ಥಿತಿ ತುಂಬ ಕಷ್ಟ. ಈ ಕಳೆದ ವರ್ಷ ಇಲಾಖೆಯವರೆಲ್ಲ ಬಂದಿದ್ರು, ಎಲ್ಲ ಬಂದಿದ್ದರು, ಭೂ ಇಲಾಖೆಯವರು ಬಂದಿದ್ದರು, ಎಲ್ಲ ನೋಡಿದ್ದಾರೆ. ಆದರೆ ಅದಕ್ಕೆ ಸೂಕ್ತ ಪರಿಹಾರ ಆಗಬೇಕು. ನಿಮ್ಮ ಹೆಸರು? ರಮಾಕಾಂತ್. ಅಲ್ಲಿ ಬನ್ನಿ, ಹೋಗೋಣ ಬನ್ನಿ. ಅಲ್ಲಿ ನೋಡ್ಬೇಕ್ರಿ, ಅಲ್ಲಿ ನೋಡ್ಬೇಕು ನೀವು. ಉಳಿಯಲ್ಲ ಸರ್ ಹೋಯ್ ಎಲ್ಲಿ ಬರೋದು?